ನೀನು ನನ್ನನ್ನು ಏನು ಮಾಡಲಾರೆ. ನೀನು ಹೊರಗೆ ಬರುವೆ ಎನ್ನುವುದು ಅಸಂಭವ. ಹೇಗಾದ್ರೂ ಸರಿ ಹೊರಗೆ ಬರ್ತೀನಿ. ನನ್ನ ಅರ್ಜುನ್ನ ಕಾಪಾಡ್ಕೊಳ್ತೀನಿ. ಅರ್ಜುನ್ ಬದುಕುತ್ತಾನೆ ಎನ್ನುವುದು ಅಸಾಧ್ಯ. ಎಂದೂ ಅಲ್ಲ, ಈಗಲೇ ಅರ್ಜುನ್ನನ್ನು ಸಾಯಿಸುವೆ. ಏನು ಮಾಡುವೆಯೋ ಮಾಡಿಕೊ. ನಾಗವೇಣಿ ನಿಲ್ಲು! ನಾಗವೇಣಿ ನಿಲ್ಲು! ನನ್ನ ಅರ್ಜುನ್ನ ಏನೂ ಮಾಡಬೇಡ. ಇಲ್ ನೋಡು ಕೌಸಲ್ಯ, ಭೈರವಿ ಲೆಕ್ಕ ಸರಿಯಾಗಿ ನೋಡ್ಕೊಳಮ್ಮ. ಲೆಕ್ಕ ವ್ಯತ್ಯಾಸ ಆಗ್ದಿರೋ ಹಾಗೆ ಸರಿಯಾಗಿರ್ಬೇಕು. ಆಯ್ತು ಅಜ್ಜಿ. 1ಕ್ಕೆ 4 ಸರಿ ಲೆಕ್ಕ ಹಾಕಿ ಮತ್ತೆ ಹಾಕ್ತಾ ಇದ್ದೀನಿ ಅಜ್ಜಿ. ಬೇಗ ಬೇಗ ಮಾಡಿ. ಏನ್ರಿ ಮತ್ತೆ ಏನಂತ ಇದೆಲ್ಲ? ಯಾವನು ಗೊತ್ತು, ಇರು ನೋಡೋಣ. ಅಮ್ಮ ನಮಸ್ಕಾರನಮ್ಮ. ನಮಸ್ಕಾರ ಪುರೋಹಿತ್ರೆ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಏನಮ್ಮ, ಗೌರಿದೇವಿ ಪೂಜೆಗೆ ನಾನು ಹೇಳಿದ್ದ ವಸ್ತುಗಳೆಲ್ಲ ಸಿದ್ಧ ಮಾಡಿದ್ದೀರಾ? ರೆಡಿ ಮಾಡಿದೀವಿ ಅರ್ಚಕ್ರೆ. ಅಲ್ಲಿ ಎಲ್ಲ ರೆಡಿ ಮಾಡಿದೀವಿ. ನೀವು ಹೋಗಿ ಕೂತ್ಕೊಳ್ಳಿ. ಏನೇನ್ ಬೇಕು ಅಂತ ಹೇಳಿ, ನಾನು ಅದನ್ನೆಲ್ಲ ತಗೊಂಡ್ ಬರ್ತೀನಿ. ಆಯ್ತಮ್ಮ. ಹಾ, ಬೇಗ ಮಾಡಿ ಮುಗಿಸಿ. ಪುರೋಹಿತರು ಕೂಡ ಬಂದಿದ್ದಾಯ್ತು. ಆಗೋಯ್ತು. ಅಮ್ಮ ಭೈರವಿ, ಸ್ವಲ್ಪ ಬೇಗ ಮಾಡ್ರಮ್ಮ. ಪುರೋಹಿತರು ಬಂದ್ಮೇಲೂ ತಡ ಮಾಡಿದ್ರೆ ಹೇಗೆ? ಸ್ವಲ್ಪ ಬೇಗ. ಹಲೋ 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 ಕೌಸಲ್ಯ, ಪುರೋಹಿತರು ಬಂದಿದ್ದಾರೆ, ಬೇಗ ಮಾಡು. ಅಜ್ಜಿ ಕೊಡು, ನಾನು ತಗೊಂಡು ಹೋಗ್ತೀನಿ. ಪುರೋಹಿತರು ವೇಟ್ ಮಾಡ್ತಾ ಇದ್ದಾರೆ. ಕೊಡು, ಅದನ್ನ ನನ್ನ ಕೈ ಕೊಡು. ಅದನ್ನೆಲ್ಲ ಸರಿಯಾಗಿ ಲೆಕ್ಕ ಮಾಡಿದ್ದೀರಾ? ಲೆಕ್ಕ ಹಾಕಿದೀವಿ ಪುರೋಹಿತರೆ. ಲಕ್ಷ ಅರ್ಶನದ ಕೊಂಬುಗಳು ಕರೆಕ್ಟಾಗೇ ಇದೆ.
ಭೈರವಿ ಪಕ್ಕದಲ್ಲಿಲ್ಲ. ಅರ್ಜುನ್ ಒಬ್ಬನೇ ಇದ್ದಾನೆ. ಅರ್ಜುನನ್ನು ಸಾಯಿಸುವುದಕ್ಕೆ ಇದೇ ಒಳ್ಳೆ ಅವಕಾಶ. ಇದಕ್ಕಿಂತ ಒಳ್ಳೆ ಅವಕಾಶ ಬರಲ್ಲ. ಹೊರಗಡೆ ಹೋಗು. ಏಯ್ ಹೋಗು. ಏ ನಾಯಿ, ಏ ಛೀ ಹೋಗು. ಚಿರು, ಛೀ ಹೋಗು. ಚಿರು ನಿಂತ್ಕೊಳ್ಳೋ. ಅತ್ತೆ, ನಾಯಿ ಮನೆ ಒಳಗಡೆ ಬಂದಿದೆ ಅತ್ತೆ. ಏಯ್, ಮೂಕ ಪ್ರಾಣಿನ ಹಾಗೆ ಎದುರಿಸ್ಬಾರ್ದು ಕಣೋ. ಓಯ್, ಏನ್ ಇಲ್ಲಿ ಬಂದಿದ್ಯಾ? ಹಸುವಾಗ್ತಿದ್ಯಾ? ಏನಾದ್ರೂ ಕೊಡ್ತಾರೆ ಅಂತ ಬಂದಿದ್ಯಾ? ಒಂದ್ ನಿಮಿಷ ಇರು. ತಿನ್ನು. ಇವಳು ಇದಕ್ಕೆ ಮುಂಚೆನೆ ಪೂಜೆಗಳು ಮಾಡಿ ತುಂಬಾ ದೇವತೆಗಳ ವರ ಪಡ್ಕೊಂಡಿದ್ದಾಳೆ. ಈಗ ಈ ಪೂಜೆನೂ ಮಾಡ್ತಾ ಇದ್ದಾಳೆ ಅಂದ್ರೆ ಗೌರಿದೇವಿ ಅನುಗ್ರಹನೂ ಪಡ್ಕೊಂಡು ತುಂಬಾ ಚೆನ್ನಾಗಾಗ್ಬಿಡ್ತಾಳೆ. ಏನೋ ಒಂದು ಮಾಡಿ ಈ ಪೂಜೆ ನಡೀದೇ ಇರೋ ಹಾಗೆ ಮಾಡ್ಬೇಕು ರೀ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣೆ, ಪೂಜೆ ಹೇಗೆ ನಿಲ್ಲಿಸ್ಬೇಕು ಅಂತ. ಏನೋ ನಾಯಿ ಹಾಗೆ ಬೊಗಳ್ತಾ ಇದೆ. ಯಾರೋ ಬಂದಿರ್ಬೋದಜ್ಜಿ, ನಾನು ಹೋಗಿ ನೋಡ್ತೀನಿ ಇರು.
ಏನಮ್ಮವ್ರೆ ಹಂಗ್ ನೋಡ್ತೀವ್ರಿ? ಈ ನಾಯಿ ಯಾವಾಗ್ಲೂ ನಮ್ಮನೆ ಹತ್ರನೇ ಇರುತ್ತೆ. ಯಾವತ್ತೂ ಯಾರನ್ನೂ ನೋಡಿ ಬೊಗಳಿಲ್ಲ. ಆದ್ರೆ ನಿನ್ನ ನೋಡಿ ಯಾಕೆ ಹೀಗೆ ಬೊಗಳುತ್ತಾ ಇದೆ? ನನಗೂ ಅದೇ ಗೊತ್ತಾಯ್ತಿಲ್ಲ ಅಮ್ಮವ್ರೆ. ಅಮ್ಮ, ಪೂಜೆಗೆ ಸಮಯ ಆಗ್ತಾ ಇದೆ. ಒಂದ್ಸಾರಿ ಹೋಗ್ ನೋಡು, ಬೇಗ ಬಾ ಅಂತ ಹೇಳಿ. ಆಯ್ತಮ್ಮ. ಯಾವತ್ತೂ ಇಲ್ದಿರೋದು ನೀನ ನೋಡಿ ನಾಯಿ ಅಷ್ಟು ಗಲಾಟೆ ಮಾಡೋಕೆ ಬೇರೆ ಏನೋ ಕಾರಣ ಇದ್ದೇ ಇರುತ್ತೆ. ಏನಾಯ್ತು ಮಲ್ಲಿ? ಏನಮ್ಮ, ಒಳಗಡೆ ಪುರೋಹಿತರು ಪೂಜೆಗೆ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಒಳಗಡೆ ಬನ್ನಿ. ಭೈರವಿ, ಬಾರಮ್ಮ. ಮಲ್ಲಿ, ನೀನ್ ಕೂಡ ಬಾ. ಅರ್ಜುನ್, ಅಕ್ಕ, ಫೋನ್ನಲ್ಲಿ ಆಮೇಲೆ ಮಾತಾಡೋಂತೆ. ಬೇಗ ಬಾ, ಪೂಜೆ ಶುರು ಮಾಡ್ಬೇಕಲ್ವಾ? ಹಾ, ಬಂದ್ಬಿಡ್ತೀನಿ ಅಕ್ಕ. ಒಂದು ಇಂಪಾರ್ಟೆಂಟ್ ಕಾಲು ಮುಗಿಸ್ಬರ್ತೀನಿ. ಏನಾಯ್ತಮ್ಮ? ಅತ್ತೆ, ಏನೂ ಆಗಿಲ್ಲ. ಅರ್ಜುನ್ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇದ್ದ. ನಾಯಿ ನೋಡಿದ್ರೆ ಬಗಳ್ತೈತಷ್ಟೇ. ಗಾಬರಿ ಆಗಂತದೇನೂ ಇಲ್ಲ. ಅಮ್ಮ, ಪೂಜೆಗೆ ಎಲ್ಲ ಸಿದ್ಧವಾಗಿದೆ. ಈಗ ಈ ಪೂಜೆ ಮಾಡಬೇಕು ಅಂದ್ರೆ ಗೌರಿ ದೇವಿ ಹೋಮ ಮಾಡಿದ್ದಾದ್ಮೇಲೆ 3 ಮುತ್ತೈದೆಯರಿಗೆ ಬಾಗಿನ ಕೊಡ್ಬೇಕಮ್ಮ. ಮೂರು ಜನ ಇದ್ರೂ ಪರವಾಗಿಲ್ಲ, 3 ಜನಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ. ಆದ್ರೆ 3 ಜನ ಮುತ್ತೈದೆಯರಿಗಿಂತ ಕಡಿಮೆ ಆಗ್ಬಾರ್ದಮ್ಮ. ಆ 3 ಜನ ಮುತ್ತೈದೆಯರಿಗೂ ನಿನ್ನ ಕೈಯಾರೆ ಬಾಗಿನ ಕೊಟ್ರೇನೆ ಈ ಪೂಜೆ ಸಮಾಪ್ತಿಯಾಗತ್ತೆ. ನಿನ್ನ ಸಂಕಲ್ಪ ನೆರವೇರುತ್ತೆ. ಯಾವ ತರದ ಆತಂಕನೂ ಎದುರಾಗದ ಹಾಗೆ ನೋಡ್ಕೊಳ್ರಮ್ಮ. ಹೋಗಿ 3 ಜನ ಮುತ್ತೈದರನ್ನ ಕರ್ಕೊಂಬನ್ನಿ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅರ್ಚಕ್ರೆ. ನೀವು ಪೂಜೆ ಶುರು ಮಾಡಿ. ಆಯ್ತಮ್ಮ. ಕೌಸಲ್ಯ, ಬೇಗ ಹೋಗು, ಹೋಗು ಬೇಗ. ಹೋಗಿ ಕರ್ಕೊಂಡ್ ಬಾಮ್ಮ. ಇಲ್ಲಿ ಒಂದ್ ನಿಮಿಷ ಏನೇ? ಬನ್ನಿ ಇಲ್ಲಿ ಅಂದ್ರೆ. ಏನೇ ಇದು? ಭೈರವಿ ದಿನಕ್ಕೊಂದ್ ಪೂಜೆ ಮಾಡಿ ಅರ್ಜುನ್ ನಾಗಮ್ಮ ಸಾಯಿಸದೇ ಇರೋ ಹಾಗೆ ಅವನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದಾಳೆ. ಅದಕ್ಕೆ ಅವ್ನ್ ಸಾಯೋ ತರ ಕಾಣ್ತಾನೆ ಇಲ್ಲ ರೀ. ಅಷ್ಟಕ್ಕೂ ಅವ್ನ್ ಸಾಯೋದ್ ಯಾವಾಗ? ನಮ್ ರುದ್ರನ್ಗೂ ಭೈರವಿಗೂ ಮದ್ವೆ ಆಗೋದ್ ಯಾವಾಗ? ಭೈರವಿಗೆ ರುದ್ರನ್ಗೆ ಮದುವೆ ನಡೆಯುತ್ತೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಆಗತ್ತೆ ಆಗತ್ತೆ ಅಂತ ತುಂಬಾ ಸಾರಿ ಹೇಳಿದೀರಾ. ಏನಾಯ್ತು? ನಮ್ ಮಗನ್ ಜೊತೆ ನಡಿಬೇಕಾದ್ ಮದ್ವೆ ಆಗೋ ಆ ಅರ್ಜುನ್ ಜೊತೆ ನಡೀತು. ನಡೆಯುತ್ತೆ ನಡೆಯುತ್ತೆ ಅಂದ್ರಿ, ಏನ್ ನಡೀತು? ಅವ್ರು ಅನ್ಕೊಂಡ್ ಹಾಗೆ ಅರ್ಜುನ್ಗೂ ಭೈರವಿಗೂ ಮದ್ವೆ ಆಗೋಯ್ತು. ಆದ್ರೆ ನೀವ್ ಹೇಳಿದಾಗ ಏನ್ ನಡೆದಿದೆ? ಅವಳು ದಿನಕ್ಕೊಂದ್ ದೇವತೆ ಪೂಜೆ ಮಾಡಿ ಕೋಟಿ ಪುಣ್ಯ ಸಂಪಾದನೆ ಮಾಡ್ತಾ ಇದ್ರೆ ಇನ್ನು ನಾವ್ ಅನ್ಕೊಂಡ್ ಹಾಗೆ ಹೇಗ್ ನಡೆಯುತ್ತೆ ನನ್ ತಲೆ? ಈ ಪೂಜೆ ನಡೆಯೋದಿಲ್ಲ. ಶಾಸ್ತ್ರ ಹೇಳ್ತಾ ಇದೀರಾ? ಇಲ್ಲ ನನ್ ಬಾಯಿ ಮುಚ್ಚಕ್ಕೆ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತಾ ಇದೀರಾ? ನಡೆಯಲ್ಲ ಅಂತ ಹೇಳ್ದೆ ತಾನೆ? ನಡೆಯೋಲ್ಲ, ನೋಡ್ತಿರು.
ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀರಾ? ನಡೆಯಲ್ಲ ನಡೆಯಲ್ಲ. ಮಲ್ಲಿ ಬಂದಿದ್ದಾಳಲ್ವಾ, ಮಲ್ಲಿ ನಡಿಯಕ್ ಬಿಡೋದಿಲ್ಲ. ನಿಮಗ್ ಬುದ್ಧಿ ಇದ್ದು ಮಾತಾಡ್ತಾ ಇದ್ದೀರಾ, ಬುದ್ಧಿ ಇಲ್ದೆ ಮಾತಾಡ್ತಾ ಇದ್ದೀರಾ? ಆ ಮಲ್ಲಿ ಅವ್ರಿಗೆ ಸಹಾಯ ಆಗೋ ಕೆಲಸ ಮಾಡ್ತಾಳೆ ಹೊರತು ನೀವ್ ಅನ್ಕೊಂಡ್ ಹಾಗೆ ಯಾಕೆ ಮಾಡ್ತಾಳೆ? ನೋಡು, ಮಲ್ಲಿ ಯಾರು ಅಂತ ನಿನಗೆ ಗೊತ್ತಿಲ್ಲ. ನಿನಗ್ ಗೊತ್ತಾದ್ರೂ ಏನು ಪ್ರಯೋಜನ ಇಲ್ಲ. ನಾವು ಮಾಡ್ಬೇಕು ಅನ್ಕೊಂಡಿರೋ ಕೆಲ್ಸನ ಆ ಮಲ್ಲಿನೇ ಮಾಡ್ತಾಳೆ. ಏನು ಮಲ್ಲಿ ಮಾಡ್ತಾಳ? ಮಲ್ಲಿನೇ ಮಾಡ್ತಾಳೆ. ಲಕ್ಷ್ಮಕ್ಕ, 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 ಲಕ್ಷ್ಮಕ್ಕ. ಏನಮ್ಮ ನೀವು ನಮ್ಮನೆಗ್ ಬಂದ್ರಿ? ನಮ್ಮನೇಲಿ ನಮ್ಮ ಭೈರವಿ ಗೌರಿದೇವಿ ಹೋಮ ಮಾಡ್ತಿದ್ದಾಳಲ್ಲ, ಪೂಜೆಗೆ ಮುತ್ತೈದೇರ್ಬೇಕಲ್ವಾ, ಅದಕ್ಕೆ ಬಂದೆ. ಯಾವುದೇ ಕಾರಣಕ್ಕೂ ಪೂಜೆಗೆ ಬರಬಾರ್ದು. ಅದೇನಮ್ಮ, ಯಾರಾದ್ರೂ ಕುಂಕುಮಕ್ಕೆ ಮನೆಗ್ ಬನ್ನಿ ಅಂತ ಕರೀತಾರೆ, ನೀವು ಬರ್ಬೇಡ ಅಂತ ಇದ್ದೀರಲ್ಲ? ಬರಬಾರ್ದು ಅಂತ ಹೇಳ್ದೆ ತಾನೆ? ಬರಬಾರ್ದು. ಒಂದ್ ವೇಳೆ ಯಾರ ಮುಖಾಂತರನಾದ್ರೂ ತಿಳ್ಕೊಂಡು ಬರ್ತೀಯೇನೋ ಅಂತ ಬರಬೇಡ ಅಂತ ಹೇಳೋಕ್ ಬಂದಿದ್ದೀನಿ. ಬರ್ಕೂಡ್ದು. ಹೇಳಿದ್ ನೆನ್ಪಿದೆ ತಾನೆ? ಬರಬಾರ್ದು. ಬಂದ್ರೆ ಸರಿ ಇರಲ್ಲ. ಕಲ್ಯಾಣಿ ಅಕ್ಕ, ಕಲ್ಯಾಣಿ ಅಕ್ಕ, ಇವತ್ತು ನನ್ನ ನಾದ್ನಿ ಗೌರಿದೇವಿ ಹೋಮ ಮಾಡ್ತಿದ್ದಾಳೆ. ನೀವು ಖಂಡಿತ ಬರೋದ್ ಬೇಡ. ನನ್ನ ಮಾತ್ ಮೀರ್ ನೀನ್ ಬಂದ್ಯೋ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಬರಬಾರ್ದು.